ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ಗೌಡ. ಬೆಳಕಿನ ಹಬ್ಬವಾಗಿ ಜಗತ್ತಿನಾದ್ಯಂತ ಸಂಭ್ರಮದಿಂದ ಆಚರಿಸಲ್ಪಡುವ ಹನುಕ್ಕಾ ಈ ಬಾರಿ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಅಶ್ರುಗಳ ಹಬ್ಬವಾಗಿ ಮಾರ್ಪಟ್ಟಿದೆ. ದೀಪಗಳ ಬೆಳಕಿನಿಂದ ಹೊಳೆಯಬೇಕಿದ್ದಂತ ಬೋಂಡಿ ಬೀಚ್ ಗುಂಡಿನ ಸದ್ದಿನಿಂದ ನಡುಗಿದೆ. ಸಾವಿರಾರು ಯಹೂದಿಗಳು ಹನುಕ್ಕಾ ಆಚರಣೆಗೆ ಸೇರಿದ್ದ ಕ್ಷಣದಲ್ಲಿ ನಡೆದಂತ ಈ ಭೀಕರ ದಾಳಿ ಕನಿಷ್ಠ 16 ಜೀವಗಳನ್ನ ಕಿತ್ತುಕೊಂಡಿದ್ದು 10 ಮಂದಿಯನ್ನ ಗಾಯಾಳುಗಳನ್ನಾಗಿ ಮಾಡಿದೆ. ಸಂಭ್ರಮ, ಪ್ರಾರ್ಥನೆ ಮತ್ತು ಬೆಳಕು ಎಲ್ಲವನ್ನೂ ಒಂದೇ ಕ್ಷಣದಲ್ಲಿ ಭಯ, ರಕ್ತ ಮತ್ತು ಕಾರ್ಗತ್ತಲ ಕಬಳಿಸಿದೆ. ಈ ದುರಂತದ ನಡುವೆ ಹನುಕ್ಕಾ ಹಬ್ಬದ ಮಹತ್ವವೇನು? ಯಾಕೆ ಈ ಹಬ್ಬವನ್ನ ಬೆಳಕಿನ ಹಬ್ಬ ಎಂದು ಕರೆಯಲಾಗುತ್ತದೆ? ಹೈದರಾಬಾದ್ ಕುಟುಂಬ ಸಿಡ್ನಿ ಶೂಟರ್ ಸಾಜಿದ್ ಬಗ್ಗೆ ಬಿಚ್ಚಿಟ್ಟ ಆ ಮಾಹಿತಿ ಯಾವುದು? ಎಲ್ಲವನ್ನು ಹೇಳ್ತಾ ಹೋಗ್ತೀವಿ ನೋಡಿ. ಆಸ್ಟ್ರೇಲಿಯಾದ ಸಿಡ್ನಿಯ ಪ್ರಸಿದ್ಧ ಪ್ರವಾಸಿ ತಾಣ ಬೋಂಡಿ ಬೀಚ್ನಲ್ಲಿ ಹನುಕ್ಕಾ ಹಬ್ಬದ ಆಚರಣೆಯ ವೇಳೆ ನಡೆದ ಭೀಕರ ಗುಂಡಿನ ದಾಳಿ ಪ್ರಕರಣದಲ್ಲಿ 16 ಯಹೂದಿಗಳು ಸಾವನ್ನಪ್ಪಿದ್ದು, ಈ ದಾಳಿಯ ಪ್ರಮುಖ ಆರೋಪಿ ಹೈದರಾಬಾದ್ ಮೂಲದವನೆಂಬುದು ಇದೀಗ ದೃಢಪಟ್ಟಿದೆ. ಪ್ರತಿ ದಾಳಿಯಲ್ಲಿ ಮೃತಪಟ್ಟ ದಾಳಿಕೋರ ಸಾಜಿದ್ ಅಕ್ರಮ್ ಸುಮಾರು 27 ವರ್ಷಗಳ ಹಿಂದೆ ಹೈದರಾಬಾದ್ನಿಂದ ಆಸ್ಟ್ರೇಲಿಯಾಗೆ ವಲಸೆ ಹೋಗಿದ್ದನು ಮತ್ತು ಆತ ಭಾರತೀಯ ಪಾಸ್ಪೋರ್ಟ್ ಹೊಂದಿದ್ದನು ಎಂದು ತೆಲಂಗಾಣ ಪೊಲೀಸರು ಮಂಗಳವಾರ ಅಧಿಕೃತವಾಗಿ ತಿಳಿಸಿದ್ದಾರೆ. ಈ ಘಟನೆಯು ಮೊದಲಿಗೆ ಪಾಕಿಸ್ತಾನ ಮೂಲದ ಅಪ್ಪ ಮಗ ನಡೆಸಿದ ದಾಳಿ ಎಂದು ಹೇಳಲಾಗಿತ್ತು. ಆದರೆ ತನಿಖೆ ಮುಂದುವರಿದಂತೆ ಪ್ರಕರಣಕ್ಕೆ ಮಹತ್ವದ ತಿರುವು ದೊರೆತಿದೆ. ಪೊಲೀಸ್ ಮಾಹಿತಿಯ ಪ್ರಕಾರ ದಾಳಿಕೋರರಲ್ಲಿ ಒಬ್ಬನಾದ 50 ವರ್ಷದ ಸಾಜಿದ್ ಅಕ್ರಮ್ ಪ್ರತಿ ದಾಳಿಯಲ್ಲಿ ಮೃತಪಟ್ಟಿದ್ದು, ಆತನ ಮಗ 24 ವರ್ಷದ ನವೀದ್ ಅಕ್ರಮ್ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಸಾಜಿದ್ ಅಕ್ರಮ್ ಹೈದರಾಬಾದ್ನ ಸ್ಥಳೀಯ ಕಾಲೇಜೊಂದರಲ್ಲಿ ಬಿಕಾಂ ಪದವಿ ಪಡೆದಿದ್ದನು. 1998ರ ನವೆಂಬರ್ನಲ್ಲಿ ವಿದ್ಯಾರ್ಥಿ ವೀಸಾದ ಮೇಲೆ ಮೊದಲ ಬಾರಿಗೆ ಆಸ್ಟ್ರೇಲಿಯಾಗೆ ತೆರಳಿದ್ದ ಆತ ಕಳೆದ 27 ವರ್ಷಗಳಿಂದ ಅಲ್ಲಿಯೇ ನೆಲೆಸಿದ್ದನು. ಅಚ್ಚರಿಯ ಸಂಗತಿ ಎಂದರೆ ಇಷ್ಟು ವರ್ಷಗಳ ಕಾಲ ವಿದೇಶದಲ್ಲಿದ್ದರೂ ಆತ ತನ್ನ ಭಾರತೀಯ ಪೌರತ್ವವನ್ನು ತ್ಯಜಿಸಿರಲಿಲ್ಲ ಎಂದು ತೆಲಂಗಾಣ ಪೊಲೀಸ್ ಮಹಾನಿರ್ದೇಶಕರು ತಿಳಿಸಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಶಾಶ್ವತವಾಗಿ ನೆಲೆಸುವ ಮುನ್ನ ಸಾಜಿದ್ ಅಕ್ರಮ್ ಯುರೋಪಿಯನ್ ಮೂಲದ ಕ್ರಿಶ್ಚಿಯನ್ ಮಹಿಳೆ ವೆನರಾ ಗ್ರೋಸೋ ಅವರನ್ನ ಮದುವೆಯಾಗಿದ್ದನು. ಈ ದಂಪತಿಗೆ ನವೀದ್ ಎಂಬ ಒಬ್ಬ ಮಗ ಮತ್ತು ಒಬ್ಬ ಮಗಳು ಇದ್ದು, ಇಬ್ಬರು ಆಸ್ಟ್ರೇಲಿಯಾದಲ್ಲೇ ಜನಿಸಿದ್ದು ಆಸ್ಟ್ರೇಲಿಯಾ ಪೌರತ್ವವನ್ನು ಹೊಂದಿದ್ದಾರೆ. ಆದರೆ ಅನ್ಯ ಧರ್ಮೀಯ ಮಹಿಳೆಯನ್ನ ಮದುವೆಯಾದ ಹಿನ್ನೆಲೆಯಲ್ಲಿ ಸಾಜಿದ್ ಕುಟುಂಬದೊಂದಿಗೆ ಹಲವು ವರ್ಷಗಳ ಹಿಂದೆ ಸಂಬಂಧ ಕಡಿದುಕೊಂಡಿದ್ದ ಎಂದು ಆತನ ಸಹೋದರ ಹೈದರಾಬಾದ್ನಲ್ಲಿ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ತಂದೆ 2009ರಲ್ಲಿ ಮೃತಪಟ್ಟಾಗಲೂ ಸಾಜಿದ್ ಭಾರತಕ್ಕೆ ಬಂದಿರಲಿಲ್ಲ. ಅಲ್ಲದೆ ಅನಾರೋಗ್ಯದಿಂದ ಬಳಲುತ್ತಿರುವ ತನ್ನ 80 ವರ್ಷದ ತಾಯಿಯ ಯೋಗಕ್ಷೇಮವನ್ನು ವಿಚಾರಿಸಿರಲಿಲ್ಲ ಎಂದು ಕುಟುಂಬವು ಬೇಸರ ವ್ಯಕ್ತಪಡಿಸಿದೆ. ತೆಲಂಗಾಣ ಪೊಲೀಸರು ಸ್ಪಷ್ಟಪಡಿಸಿರುವಂತೆ ಸಾಜಿದ್ ಅಕ್ರಮ್ ಮೂಲತಃ ಭಾರತೀಯನಾಗಿದ್ದರೂ ಆತನ ಮೂಲಭೂತವಾದಿ ಚಿಂತನೆಗಳು ಅಥವಾ ಈ ದಾಳಿಯ ಸಂಚಿಗೆ ಭಾರತದಲ್ಲಿ ಯಾವುದೇ ಸಂಘಟನೆ, ಜಾಲ ಅಥವಾ ಸೈದ್ಧಾಂತಿಕ ಸಂಪರ್ಕವಿರುವ ಬಗ್ಗೆ ಯಾವುದೇ ಸಾಕ್ಷ್ಯಗಳೂ ಇಲ್ಲ. ಆಸ್ಟ್ರೇಲಿಯಾ ಮತ್ತು ಭಾರತೀಯ ತನಿಖಾ ಸಂಸ್ಥೆಗಳ ನಡುವೆ ಮಾಹಿತಿ ವಿನಿಮಯ ನಡೆಯುತ್ತಿದ್ದು, ಪ್ರಕರಣದ ಹಿನ್ನೆಲೆ ಮತ್ತು ಪ್ರೇರಣೆಯ ಕುರಿತು ಆಳವಾದ ತನಿಖೆ ಮುಂದುವರೆದಿದೆ. ಈ ಭೀಕರ ದಾಳಿ ಆಸ್ಟ್ರೇಲಿಯಾದ ಯಹೂದಿ ಸಮುದಾಯವನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಹನುಕ್ಕಾ ಹಬ್ಬದ ಸಂಭ್ರಮದ ಮಧ್ಯೆ ನಡೆದ ಈ ದಾಳಿಯಲ್ಲಿ ಮಹಿಳೆಯರು, ವೃದ್ಧರು ಸೇರಿದಂತೆ ಅನೇಕರು ಗಾಯಗೊಂಡಿದ್ದಾರೆ. ಈ ಘಟನೆಗೆ ತೀವ್ರ ಪ್ರತಿಕ್ರಿಯೆ ನೀಡಿರುವ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು, ಆಸ್ಟ್ರೇಲಿಯಾ ಸರ್ಕಾರದ ನೀತಿಗಳೇ ಯಹೂದಿ ವಿರೋಧಿ ಭಾವನೆಗಳನ್ನು ಉತ್ತೇಜಿಸಿವೆ ಎಂದು ಆರೋಪಿಸಿದ್ದಾರೆ. ಆಸ್ಟ್ರೇಲಿಯಾ ಪ್ಯಾಲೆಸ್ತೈನ್ ರಾಜ್ಯವನ್ನ ಗುರುತಿಸಿರುವ ನಿರ್ಧಾರವು ಯಹೂದಿ ವಿರೋಧಿ ಮನೋಭಾವಕ್ಕೆ ಕಾರಣವಾಗಿದೆ ಎಂದು ಅವರು ಪರೋಕ್ಷವಾಗಿ ಹೇಳಿದ್ದಾರೆ. ಇದರ ನಡುವೆ ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಶರೀಫ್ ಈ ದಾಳಿಯನ್ನ ಖಂಡಿಸಿ ಟ್ವೀಟ್ ಮಾಡಿದ್ದು, ಆಸ್ಟ್ರೇಲಿಯಾದ ಜನರು ಮತ್ತು ಸರ್ಕಾರದ ಜೊತೆ ಪಾಕಿಸ್ತಾನ ನಿಲ್ಲುತ್ತದೆ ಎಂದು ಹೇಳಿದ್ದಾರೆ. ಆದರೆ ಈ ಟ್ವೀಟ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದ್ದು, ಭಯೋತ್ಪಾದನೆಯನ್ನ ಘೋಷಿಸುವ ದೇಶಕ್ಕೆ ಅದನ್ನು ಖಂಡಿಸುವ ನೈತಿಕತೆ ಇಲ್ಲ ಎಂಬ ಟೀಕೆಗಳು ವ್ಯಕ್ತವಾಗಿವೆ.
ಬಂಧಿತ ದಾಳಿಕೋರ ನವೀದ್ ಅಕ್ರಮ್ ಪಾಕಿಸ್ತಾನದ ಪ್ರಜೆ ಎಂಬ ಮಾಹಿತಿ ಹೊರಬಿದ್ದಿರುವುದು ಈ ವಿವಾದಕ್ಕೆ ಮತ್ತಷ್ಟು ಇಂಧನ ಸುರಿದಿದೆ. ಬೋಂಡಿ ಬೀಚ್ ಭಯೋತ್ಪಾದಕ ದಾಳಿ ಜಾಗತಿಕ ಮಟ್ಟದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದ್ದು, ಉಗ್ರವಾದ ಮತ್ತು ಇಸ್ಲಾಮಿಕ್ ಮೂಲಭೂತವಾದದ ವಿರುದ್ಧ ಕಠಿಣ ಕ್ರಮಕ್ಕೆ ಕರೆಗಳು ಕೇಳಿಬರುತ್ತಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ದಾಳಿಯನ್ನ ತೀವ್ರವಾಗಿ ಖಂಡಿಸಿದ್ದು, ಇಸ್ಲಾಮಿಕ್ ಮೂಲಭೂತವಾದಿ ಶಕ್ತಿಗಳ ವಿರುದ್ಧ ಜಾಗತಿಕ ಒಗ್ಗಟ್ಟಿಗೆ ಕರೆ ನೀಡಿದ್ದಾರೆ. ಶ್ವೇತಭವನದಲ್ಲಿ ಯಹೂದಿ ಸಮುದಾಯದೊಂದಿಗೆ ಹನುಕ್ಕಾ ಆಚರಣೆಯ ವೇಳೆ ಮಾತನಾಡಿದ ಅವರು, ಇದು ಮಾನವೀಯತೆಯ ಮೇಲಿನ ದಾಳಿ ಎಂದು ಹೇಳಿದ್ದಾರೆ. ಬಾಂಡಿ ಬೀಚ್ ದಾಳಿಯಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿರುವ ಟ್ರಂಪ್, ಗಾಯಾಳುಗಳ ಶೀಘ್ರ ಚೇತರಿಕೆಗೆ ಪ್ರಾರ್ಥನೆ ವ್ಯಕ್ತಪಡಿಸಿದ್ದು, ಅಮೆರಿಕ ಯಾವಾಗಲೂ ಯಹೂದಿ ಸಮುದಾಯದೊಂದಿಗೆ ನಿಲ್ಲುತ್ತದೆ ಎಂದು ಭರವಸೆ ನೀಡಿದ್ದಾರೆ. ಯಹೂದಿಗಳ ಸಾಂಪ್ರದಾಯಿಕ ಹಬ್ಬ ಹನುಕ್ಕಾ ಆಚರಣೆಗೆ ಸಾವಿರಾರು ಜನರು ಸೇರಿದ್ದ ಸಮಯದಲ್ಲೇ ನಡೆದ ಈ ದಾಳಿಯಲ್ಲಿ ಈವರೆಗೆ ಸುಮಾರು 15 ಮಂದಿ ಸಾವನ್ನಪ್ಪಿದ್ದು, 10 ಜನ ಗಂಭೀರ ಗಾಯಗಳೊಂದಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬೆಳಕಿನ ಹಬ್ಬದ ಸಂಭ್ರಮದಲ್ಲಿ ಭಾಗವಹಿಸಿದ್ದ ಜನರ ನಡುವೆ ಏಕಾಏಕಿ ಗುಂಡಿನ ಸದ್ದು ಕೇಳಿ ಹಬ್ಬದ ಖುಷಿ ಕ್ಷಣಾರ್ಧದಲ್ಲೇ ವಿಷಾದ ಮತ್ತು ಭೀತಿಯ ಕಾರ್ಗತ್ತಲಾಗಿ ಮಾರ್ಪಟ್ಟಿತ್ತು. ಈ ಘಟನೆಯ ಬಳಿಕ ಜಗತ್ತಿನಾದ್ಯಂತ ಹನುಕ್ಕಾ ಹಬ್ಬದ ಬಗ್ಗೆ ಕುತೂಹಲ ಮತ್ತು ಪ್ರಶ್ನೆಗಳು ಹೆಚ್ಚಾಗಿವೆ. ಹನುಕ್ಕಾ ಅಥವಾ ಚನುಕ್ಕಾ ಯಹೂದಿಗಳ ಪ್ರಮುಖ ಧಾರ್ಮಿಕ ಹಬ್ಬವಾಗಿದ್ದು, ವಿಶೇಷವಾಗಿ ಚಳಿಗಾಲದಲ್ಲಿ ಆಚರಿಸಲಾಗುತ್ತದೆ. ಇದನ್ನು ಸಾಮಾನ್ಯವಾಗಿ ಬೆಳಕಿನ ಹಬ್ಬ ಎಂದು ಕರೆಯಲಾಗುತ್ತದೆ. ಯಹೂದಿ ಕ್ಯಾಲೆಂಡರ್ನ ಕಿಸ್ಲೆವ್ ತಿಂಗಳ 25ನೇ ದಿನದಿಂದ ಆರಂಭವಾಗುವ ಈ ಹಬ್ಬವನ್ನ 8 ದಿನಗಳ ಕಾಲ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈ ವರ್ಷ ಹನುಕ್ಕಾ ಹಬ್ಬ ಡಿಸೆಂಬರ್ 14ರಿಂದ 22ರವರೆಗೆ ನಡೆಯುತ್ತಿದೆ. ಶತಮಾನಗಳಿಂದಲೂ ಯಹೂದಿಗಳು ಈ ಹಬ್ಬವನ್ನ ಧಾರ್ಮಿಕ ನಿಷ್ಠೆ ಮತ್ತು ಸಂಪ್ರದಾಯಗಳೊಂದಿಗೆ ಆಚರಿಸಿಕೊಂಡು ಬರುತ್ತಿದ್ದಾರೆ. ಇಬ್ರು ಭಾಷೆಯಲ್ಲಿ ಚಾನುಕಾ ಎಂದರೆ ಸಮರ್ಪಣೆ ಎಂದರ್ಥ. ಅಂದರೆ ಜೆರುಸಲೇಮಿನ ಪವಿತ್ರ ದೇವಾಲಯದ ಪುನಃ ಸಮರ್ಪಣೆಯ ಸ್ಮರಣಾರ್ಥವಾಗಿ ಈ ಹಬ್ಬವನ್ನ ಆಚರಿಸಲಾಗುತ್ತದೆ. ಹನುಕ್ಕಾ ಧೈರ್ಯ, ಧರ್ಮದ ವಿಜಯ ಮತ್ತು ಭರವಸೆಯ ಸಂಕೇತವಾಗಿದೆ. ಈ ಹಬ್ಬದ ಕೇಂದ್ರ ಬಿಂದುವಾಗಿರುವುದು ಮೆನೋರಾ ಎಂಬ ವಿಶೇಷ ದೀಪಸ್ತಂಭ. ಸಂಪ್ರದಾಯದಂತೆ ಶುದ್ಧ ಎಣ್ಣೆಯಿಂದ ದೀಪ ಹಚ್ಚಿ ಪ್ರಾರ್ಥನೆ ಸಲ್ಲಿಸುವುದು ಹನುಕ್ಕಾ ಆಚರಣೆಯ ಪ್ರಮುಖ ಭಾಗ. ಹನುಕ್ಕಾ ಹಬ್ಬದ ಹಿನ್ನೆಲೆ ಕ್ರಿಸ್ತಪೂರ್ವ 2ನೇ ಶತಮಾನಕ್ಕೆ ಸೇರಿದೆ. ಆ ಸಮಯದಲ್ಲಿ ಪವಿತ್ರ ಭೂಮಿಯನ್ನು ಸೆಲ್ಯೂಸಿಡ್ಸ್ ಎಂಬ ಸಿರಿಯನ್ ಗ್ರೀಕ್ ಆಡಳಿತಗಾರರು ಆಳುತ್ತಿದ್ದರು. ಅವರು ಯಹೂದಿಗಳನ್ನು ತಮ್ಮ ಗ್ರೀಕ್ ಸಂಸ್ಕೃತಿ ಮತ್ತು ನಂಬಿಕೆಗಳನ್ನು ಸ್ವೀಕರಿಸಲು ಒತ್ತಾಯಿಸಿದ್ದರು. ಯಹೂದಿಗಳ ಧಾರ್ಮಿಕ ಆಚರಣೆಗಳನ್ನು ನಿಷೇಧಿಸಿ ದೇವಾಲಯವನ್ನ ಕಲುಷಿತಗೊಳಿಸಿದ್ದರು. ಈ ಅಕ್ರಮದ ವಿರುದ್ಧ ಯಹೂದಿಗಳ ಸಣ್ಣ ಗುಂಪೊಂದು ಯೂದ ಮ್ಯಾಕಬಿ ಅವರ ನೇತೃತ್ವದಲ್ಲಿ ಬಂಡಾಯ ಎದ್ದಿತ್ತು. ಶಕ್ತಿಶಾಲಿ ಗ್ರೀಕ್ ಸೇನೆಯ ಎದುರು ಕಡಿಮೆ ಸಂಖ್ಯೆ ಇದ್ದರೂ ಯಹೂದಿಗಳು ಧೈರ್ಯದಿಂದ ಹೋರಾಡಿ ಅವರನ್ನ ಸೋಲಿಸಿ ಜೆರುಸಲೇಮಿನ ಪವಿತ್ರ ದೇವಾಲಯವನ್ನ ಮರಳಿ ಪಡೆದುಕೊಂಡರು. ದೇವಾಲಯವನ್ನ ಶುದ್ಧೀಕರಿಸಿ ಮೆನೋರ ದೀಪವನ್ನ ಹಚ್ಚುವ ವೇಳೆ ಕಲುಷಿತಗೊಳ್ಳದ ಕೇವಲ ಒಂದೇ ಒಂದು ಆಲಿವ್ ಎಣ್ಣೆಯ ಕುಡಿಕೆ ಮಾತ್ರ ದೊರೆತಿತ್ತು. ಅದು ಒಂದೇ ದಿನಕ್ಕೆ ಸಾಕಾಗುವಷ್ಟು ಮಾತ್ರ ಇತ್ತು. ಆದರೆ ಅದ್ಭುತ ಅಂದ್ರೆ ಆ ಎಣ್ಣೆ 8 ದಿನಗಳ ಕಾಲ ನಿರಂತರವಾಗಿ ಉರಿಯಿತು. ಹೊಸ ಶುದ್ಧ ಎಣ್ಣೆ ತಯಾರಾಗುವವರೆಗೆ ದೀಪ ಆರದೆ ಬೆಳಗುತ್ತಲೇ ಇತ್ತು ಎಂಬ ಈ ಘಟನೆ ಯಹೂದಿ ಇತಿಹಾಸದಲ್ಲಿ ಅದ್ಭುತವೆಂದು ನಂಬಲಾಗುತ್ತದೆ. ಈ ಅದ್ಭುತದ ಸ್ಮರಣಾರ್ಥಕವಾಗಿ ಹನುಕ್ಕಾ ಹಬ್ಬವನ್ನು ಸ್ಥಾಪಿಸಲಾಗಿತ್ತು. ಇಂದಿಗೂ ಅದೇ ಸಂಪ್ರದಾಯ ಮುಂದುವರೆದಿದೆ. ಹನುಕ್ಕಾ ಆಚರಣೆಯ ವೇಳೆ ಪ್ರತಿದಿನವೂ ಮೆನೋರ ದೀಪವನ್ನು ಹಚ್ಚಲಾಗುತ್ತದೆ. ಮೆನೋರದಲ್ಲಿ ಒಟ್ಟು 9 ದೀಪಗಳಿಗಾಗಿ ಸ್ಥಳವಿರುತ್ತದೆ. ಅದರಲ್ಲಿ 8 ದೀಪಗಳು ಹಬ್ಬದ 8 ದಿನಗಳನ್ನು ಸೂಚಿಸುತ್ತವೆ. 9ನೇ ದೀಪವನ್ನ ಶಮಾಶ್ ಎಂದು ಕರೆಯಲಾಗುತ್ತದೆ. ಈ ಶಮಾಶ್ ದೀಪದ ಸಹಾಯದಿಂದ ಉಳಿದ 8 ದೀಪಗಳನ್ನು ಹಚ್ಚಲಾಗುತ್ತದೆ. ಮೊದಲ ದಿನ 1 ದೀಪ, ನಂತರ ಪ್ರತಿದಿನ 1 ದೀಪ ಹೆಚ್ಚಿಸುತ್ತಾ 8ನೇ ದಿನ ಎಲ್ಲ 8 ದೀಪಗಳನ್ನು ಹಚ್ಚಲಾಗುತ್ತದೆ. ಯಹೂದಿಗಳ ಪವಿತ್ರ ದಿನವಾದ ಸಬ್ಬತ್ಗೆ ಮುನ್ನ ದೀಪ ಆರಿ ಹೋಗದಂತೆ ವಿಶೇಷ ಜಾಗರೂಕತೆ ವಹಿಸಲಾಗುತ್ತದೆ. ದೀಪ ಹಚ್ಚುವ ಮೊದಲು ಸಾಂಪ್ರದಾಯಿಕ ಪ್ರಾರ್ಥನೆಗಳು ಮತ್ತು ಆಶೀರ್ವಾದ ವಚನಗಳನ್ನು ಪಠಿಸಲಾಗುತ್ತದೆ. ಬಲಿಷ್ಠರನ್ನು ದುರ್ಬಲ ಕೈಗೆ, ಅನೇಕರನ್ನು ಕೆಲವರ ಕೈಗೆ ಒಪ್ಪಿಸಿದ ದೇವರಿಗೆ ಸ್ತುತಿ ಎಂಬ ಅರ್ಥದ ವಿಶೇಷ ಅಲ್ಲೆಲ್ ಪ್ರಾರ್ಥನೆ ಪ್ರತಿದಿನವೂ ಸಲ್ಲಿಸಲಾಗುತ್ತದೆ. ಹೀಗೆ ಹನುಕ್ಕಾ ಕೇವಲ ಹಬ್ಬವಲ್ಲ, ಅದು ಧರ್ಮದ ಮೇಲಿನ ನಂಬಿಕೆ, ಧೈರ್ಯ ಮತ್ತು ಆಶಾವಾದದ ಪ್ರತೀಕವಾಗಿದೆ. ಇಂದು ಹನುಕ್ಕಾ ಆಚರಣೆ ಮನೆಗಳು ಮತ್ತು ದೇವಾಲಯಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ವಿಶ್ವದಾದ್ಯಂತ ನಗರ, ಸಭಾಭವನಗಳು,
ಶಾಸನ ಸಭೆಗಳ ಎದುರು, ಉದ್ಯಾನವನಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಭಾರಿ ಮನೋರಾಗಗಳನ್ನು ಹಚ್ಚಿ ಈ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಇದೇ ರೀತಿಯ ಸಂಭ್ರಮದ ನಡುವೆ ಸಿಡ್ನಿಯ ಬೋಂಡಿ ಬೀಚ್ನಲ್ಲಿ ಯಹೂದಿ ಸಮುದಾಯ ಸೇರಿದಾಗ ನಡೆದ ದಾಳಿ ಹನುಕ್ಕಾ ಹಬ್ಬದ ಅರ್ಥವನ್ನೇ ದುಃಖದ ಛಾಯೆಯಲ್ಲಿ ಮುಚ್ಚಿ ಹಾಕಿದೆ. ಬೆಳಕಿನ ಹಬ್ಬದ ದಿನಗಳಲ್ಲಿ ನಡೆದ ಈ ಹಿಂಸಾತ್ಮಕ ಘಟನೆ ಧರ್ಮಾಧಾರಿತ ದ್ವೇಷ ಮತ್ತು ಭಯೋತ್ಪಾದನೆಯ ವಿರುದ್ಧ ಜಗತ್ತಿನಾದ್ಯಂತ ಮತ್ತೊಮ್ಮೆ ಗಂಭೀರ ಚರ್ಚೆಗೆ ಕಾರಣವಾಗಿದೆ. ನೋಡಿದ್ರಲ್ಲ, ಬೆಳಕಿನ ಪ್ರತೀಕವಾದ ಹನುಕ್ಕಾ ಹಬ್ಬದ ದಿನಗಳಲ್ಲಿ ನಡೆದಂತ ಈ ದುರಂತ ಮಾನವೀಯತೆಗೆ ಸವಾಲಾಗಿ ನಿಂತಿದೆ. ದೀಪಗಳು ಆಶೆಯ ಸಂಕೇತವಾಗಿದ್ದರೆ, ಬೋಂಡಿ ಬೀಚ್ನ ಈ ಘಟನೆ ದ್ವೇಷ ಮತ್ತು ಹಿಂಸೆಯ ಭಯಾನಕ ಮುಖವನ್ನ ಜಗತ್ತಿಗೆ ತೋರಿಸಿದೆ. ಸಂಭ್ರಮದ ಮಧ್ಯೆ ಕಳೆದು ಹೋದ ಅಮೂಲ್ಯ ಜೀವಗಳು, ಗಾಯಗೊಂಡ ನಿರಪರಾಧಿಗಳು ಮತ್ತು ಆಘಾತದಲ್ಲಿರುವ ಕುಟುಂಬಗಳು, ಇವೆಲ್ಲವೂ ನಮ್ಮ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳನ್ನ ಮೂಡಿಸುತ್ತಿವೆ. ಬೆಳಕು ಎಂದಿಗೂ ಕಾರ್ಗತ್ತಲನ್ನ ಸೋಲಿಸುತ್ತದೆ ಎಂಬ ನಂಬಿಕೆಯೇ ಹನುಕ್ಕದ ಸಂದೇಶ. ಆ ಸಂದೇಶವೇ ಇಂದು ಜಗತ್ತಿಗೆ ಅಗತ್ಯ. ಈ ದಾಳಿಯ ನೋವಿನ ನಡುವೆ ಕೂಡ ಶಾಂತಿ, ಸಹಬಾಳ್ವೆ ಮತ್ತು ಮಾನವೀಯತೆಯ ಬೆಳಕು ಆರದೆ ಉರಿಯಲಿ ಎಂಬ ಆಶಯದೊಂದಿಗೆ ಈ ವಿಶೇಷ ವರದಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.